ನಮಸ್ಕಾರ ಕರ್ನಾಟಕ. ಇವತ್ತು ನಾನೊಂದು ಹೊಸ ಬ್ಲಾಗ್ ಮಾಡ್ತಿದ್ದೀನಿ. ಎಲ್ಲಿ ಅಂದರೆ ನಮ್ಮೂರಲ್ಲಿ ಒಂದು ಬಂಡೆಕಲ್ ಹತ್ರ ನಂದು ಫಸ್ಟ್ ಟ್ರಾವೆಲಿಂಗ್ ಬ್ಲಾಗ್. ಹಾಗಾದರೆ ಎಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನೊಂದು ನಮ್ಮೂರ ಕಡೆ ಇರುವ ಒಂದು ಬಂಡೆಯನ್ನು ತೋರಿಸ್ತೀನಿ ನಿಮಗೆ. ಅಂದರೆ ಈ ಬಂಡೆಯ ವಿಶೇಷತೆ ಏನಂದರೆ ಇಲ್ಲಿ ನಮ್ಮ ತುಳುನಾಡಿನ ಅಂದರೆ ಈ ಗೇಮ್ಸ್ ಅಂದರೆ ಚೆನ್ನೆ ಮನೆ ಎಲ್ಲ ಆಟ ಆಡಿದ್ದು ಈ ಪ್ಲೇಸಲ್ಲಿ ಕುರುಹು ಉಂಟು. ಹಾಗೆ ಅದನ್ನೆಲ್ಲ ನಾನು ತೋರಿಸ್ತೀನಿ ಇವತ್ತು. ನೋಡಿ ಗೈಸ್, ಹಿಂದೆ ಒಂದು ಬಂಡೆ ಇದೆ, ನನ್ನ ಹಿಂದೆ ಒಂದು. ಆ ಬಂಡೆ ಕೂಡ ಹತ್ತಿ ನಾವು ತೋರಿಸ್ತೀವಿ ಆದಷ್ಟು ಬೇಗ. ನೋಡಿ ಪ್ಲೇಸ್ ಹೇಗಿದೆ. ನಂದು ಫಸ್ಟ್ ಬ್ಲಾಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಟ್ರಾವೆಲಿಂಗ್ ಮಾಡಲಿಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಿದ್ದೀನಿ. ನೋಡಿ ಇವತ್ತು ನಾವು ಈ ಬಂಡೆಗೆ ಬಂದಿದ್ದೀವಿ. ನಾನಲ್ಲ, ನನ್ನ ಜೊತೆ ಮೂವರಿದ್ದಾರೆ, ನನ್ನ ತಂಗಿ, ನನ್ನ ಇಬ್ಬರು ತಮ್ಮಂದಿರು. ಹಾಗಾಗಿ ಈ ಬ್ಲಾಗ್ನ ಅವ್ರ ಜೊತೆ ಶೇರ್ ಮಾಡ್ಕೊಂಡು ನಾನು ಇವತ್ತು ಬ್ಲಾಗ್ ಮಾಡ್ತಿದ್ದೀನಿ. ನೋಡಿ ಆದಷ್ಟು ನಮ್ಮ ಊರಿನ ಈಗ ಮಳೆಗಾಲದಲ್ಲಿ ಎಷ್ಟು ಚಂದ ವೈಬ್ ಇರ್ತದೆ ಅಂದರೆ ಹೇಳಿದರೆ ನಾವು ಎಲ್ಲೆಲ್ಲಿಗೂ ದೂರ ಹೋಗ್ತೀವಿ, ಆದರೆ ನಮ್ಮ ಊರ ಕಡೆಯೇ ಒಳ್ಳೊಳ್ಳೆ ವೈಬ್ ಇರ್ತದೆ. ಸೊ ಹಾಗಾಗಿ ನಾವು ಇವತ್ತು ನಮ್ಮ ಊರ ಕಡೆಯೇ ವೈಬನ್ನು ತೋರಿಸ್ತಿದ್ದೀನಿ. ನೋಡಿ ನಮ್ಮೂರಿನ ವೈಬ್ ನೋಡಿ. ಯಾಕೆಂದರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡೋದು ನಮ್ಮೂರಿಂದನೇ, ಬ್ಲಾಗ್ ಸ್ಟಾರ್ಟಿಂಗ್ ಮಾಡೋದು ನಮ್ಮೂರಿಂದ. ನೋಡಿ ನನ್ನ ಜೊತೆ ಯಾರೆಲ್ಲ ಬಂದಿದ್ದಾರೆ ನೋಡಿ. ಹಾಯ್ ಇಲ್ಲಿ ಹಾಯ್. ನೋಡಿ ನಾನು ಇವಾಗ ಫಸ್ಟ್ ಅಂದರೆ ಏನಂದರೆ ಇಲ್ಲಿ ಮುಂಚೆ ಅಂದರೆ ನಮ್ಮ ತುಳುನಾಡಿನ ಒಂದು ಕ್ರೀಡೆ ಅಂತ ಹೇಳ್ತೀವಿ. ಒಂದು ಕ್ರೀಡೆ ಅಂದರೆ ಒಂದು ಸಣ್ಣ ಒಳಾಂಗಣ ಆಟ ಅಂತ ಹೇಳ್ತಾರಲ್ಲ, ಅದರಲ್ಲಿ ನಮ್ಮದು ಚೆನ್ನೆ ಮನೆ ಮೇಯ್ನ್. ಅದಕ್ಕೆ ಒಂದು ಕಥೆನೇ ಇದೆ. ಆ ಕತೆ ನಾನು ಮುಂದಕ್ಕೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೊಂದು ಕಥೆನೇ ಇದೆ. ಆದರೆ ಇಲ್ಲಿ ಈ ಬಂಡೆಗಳಲ್ಲಿ ಆಟ ಆಡ್ತಿದ್ರೆ ಇದ್ದರು. ಸೊ ಅದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ ಒಮ್ಮೆ ನೋಡಿ, ಹಳೆಯ ಕಾಲದಲ್ಲಿ ಇಲ್ಲೇ ಚೆನ್ನೈದಾನೆ ಆಟ ಆಡ್ತಿದ್ರು ಅಂತ ಹೇಳ್ತಾರೆ. ಕಾಣ್ತದಾ? ಸೊ ಅಂದರೆ ಆವಾಗ ಎಲ್ಲೆಲ್ಲೆಲ್ಲ ಅಂದರೆ ಈ ಕಲ್ಲು ತುಂಬ ವರ್ಷದಿಂದ ಇದೆ ಅಂತ ಇಲ್ಲಿ ಗೊತ್ತಾಗ್ತದೆ. ನೋಡಿ ಈ ಮರದ ಪರಿಚಯ ಇರ್ಬೋದು, ಯಾವ ಮರ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸ್ಬೋದು. ಈ ಮರದ ಪರಿಚಯ ಇರ್ಬೋದು, ಅಶ್ವತ್ಥ ಮರದ ಎಲೆಗಳು ನೋಡಿ ಎಷ್ಟು ಚಂದ ಇದೆ. ಅದು ಕೂಡ ಈ ಗುಡ್ಡಗಾಡಲ್ಲಿ ಒಳ್ಳೆ ವೈಬ್ ಇದೆ. ಈ ಗುಡ್ಡಗಾಡಲ್ಲಿ ಅಶ್ವತ್ಥ ಮರದ್ದು ಎಲ್ಲ ಇದಿದೆ. ಇವತ್ತು ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೀನಿ. ಅಂದರೆ ಇಲ್ಲಿ ನಾನು ಬರಬೇಕಾದ್ರೆ ನಾನು ಇಲ್ಲೆಲ್ಲ ನಾನು ಸುಮಾರು ವರ್ಷದಿಂದ ನಾವು 10th ಅಲ್ಲಿ ಕೂತ್ಕೊಂಡು ಓದ್ತಿದ್ವಿ. ಅಲ್ಲಿ ಓದಿ ನಾವು ಎಕ್ಸಾಮ್ಗೆ ಹೋಗ್ತಿದ್ವಿ. ಸೊ ನಾನು 10th ಬರ್ತಾಯಿದ್ದೀನಿ ಇಲ್ಲಿಗೆ. ಅಂದರೆ ನನಗೆ ಫಸ್ಟ್ ಬ್ಲಾಗ್ ಇಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕಂತಿತ್ತು. ಸೊ ನಾನು ಇವತ್ತು ಇವರೊಂದಿಗೆ ಬಂದು ಇವರೇ ಹೇಳಿದ್ದು ನನಗೆ ಇಲ್ಲಿಂದಲೇ ಸ್ಟಾರ್ಟ್ ಮಾಡುವ ಒಂದು ಬ್ಲಾಗನ್ನು ಅಂತ ಹೇಳಿ, ಅದಕ್ಕೆ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆಂದ ಇದೆ ಅಂದರೆ ತುಂಬ ಚೆಂದ ಇದೆ. ನಮ್ಮೂರ ಕಡೆ ಇಷ್ಟು ವಿಶೇಷತೆ ಇರುವಾಗ ನಾವು ಎಲ್ಲೆಲ್ಲಿಗೆ ಹೋಗಿ ಬ್ಲಾಗ್ ಮಾಡ್ತಾ ಬರ್ತಿದ್ವಿ. ನಮ್ಮೂರ ಕಡೆ ಒಂದು ಒಳ್ಳೊಳ್ಳೆ ವಿಶೇಷತೆ ಇರ್ತದೆ, ಅದನ್ನು ನಾವು ಬ್ಲಾಗ್ ಮಾಡ್ತಾ ಹೋಗ್ತಿದ್ವಿ. ಯಾಕಂದರೆ ನೋಡಿ ಇದು ಇಳ್ಕೊಂಡು ಹೋಗ್ತೀನಿ ಇಲ್ಲಿಂದ. ನೋಡಿ ಎಷ್ಟು ಚೆಂದ ವೈಬ್ ಬರ್ತದೆ ಅಂದರೆ ಇಳ್ಕೊಂಡು. ಅಂದರೆ ಮಳೆಗಾಲದಲ್ಲಿ ಯಾರು ಹೋಗಬೇಡಿ, ಬಂಡೆಕಲ್ ಹತ್ರ ಹೋಗಬೇಡಿ. ಯಾಕೆಂದರೆ ಜಾರ್ತದೆ. ಆದಷ್ಟು ಸೇಫ್ಟಿಯಾಗಿ ಹೋದರೆ ನಮಗೆ ಏನಾದರೂ ಒಂದು ಯಾರ ಜೊತೆ ದೊಡ್ಡವ್ರ ಜೊತೆ ಹೋಗಿ ಸೇಫ್ಟಿಯಾಗಿ ಹೋಗಿ. ನೋಡಿ ಎಷ್ಟು ಚಂದ ವೈಬ್ ಇದೆ. ಇವರಿಗೆ ಎಲ್ಲ ಇಳ್ಕೊಂಡು ಹೋಗ್ತಾಯಿದ್ದಾರೆ, ಒಟ್ರಾಸಿ ಇಳ್ಕೊಂಡು ಹೋಗ್ತಿದ್ದಾರೆ. ಮೆಲ್ಲ ಹೋಗಿ ಆದಷ್ಟು. ನೋಡಿ ಅಷ್ಟು ಇಳಿಲಿಕ್ಕೆ ನನಗೆ ಭಯ ಆಗ್ತುಂಟು, ಆದರೆ ಇವರು ಪಟ ಒಂದು ಇಳ್ಕೊಂಡು ಹೋಗ್ತಿದ್ದಾರೆ. ಮೆಲ್ಲಯ್ಯ ಜಾರ್ದು ಬೂರ್ವಾರ ನೋಡಿ. ಇವತ್ತು ನೋಡಿ ಇಲ್ಲಿ ಅಂದರೆ ಈ ಕಡೆ ನಮ್ಮ ಕಡೆ ಅಂದರೆ ರಬ್ಬರ್ ಎಲ್ಲ ಬೆಳೀತಾರೆ. ಚಂದ ತುಂಬ ರಬ್ಬರ್ ಬೆಳೀತಾರೆ. ನೋಡಿ ರಬ್ಬರ್ ತೋಟ ಎಲ್ಲ ಕಾಣ್ತುಂಟಲ್ಲ. ಸೊ ರಬ್ಬರ್ ಬೆಳೀತಾರೆ, ಆದಷ್ಟು ರಬ್ಬರ್ ಎಲ್ಲ ಬೆಳೀತಾರೆ ಅಷ್ಟೇ. ಇವತ್ತು ಈ ಬಂಡೆಕಲ್ಲ ಬಗ್ಗೆ ಅಷ್ಟು ಹೇಳಿಕೆ. ಅಂದರೆ ಇನ್ನೂ ನಾನು ಬಂಡೆ ತೋರಿಸ್ತೀನಿ ನಿಮಗೆ ಹೇಗೆ ನಿಂತಿದೆ. ಅದನ್ನು ನೋಡಿ, ಜಸ್ಟ್ ಆ ಬಂಡೆಯನ್ನು ನೋಡಿ ಹೇಗೆ ನಿಂತಿದೆ ಅಂತ. ಆ ಬಂಡೆ ಯಾವ ಸಪೋರ್ಟ್ ಇಲ್ಲದೆ ನಿಂತಿದೆ. ಅಂದರೆ ಹಿಂದೆ ಈ ಬಂಡೆಲ್ಲ ಸವೆದು ಹೋಗಿದೆ, ಮಳೆ ಬಂದೆಲ್ಲ ಸವೆದು ಹೋಗಿ ಅದು ಹೇಗೆ ನಿಂತಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆಶ್ಚರ್ಯ ನಮಗೆ. ಅದರ ಇಡೆಯಿಂದ ಇದು ಬಂದದ್ದು ಏನಂದರೆ ಅಶ್ವತ್ಥ ಮರ ಬಂದದ್ದು. ನೋಡಿ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಕ್ಲಿಯರಾಗಿ ಹೇಗೆ ಉಂಟಂತ. ನೋಡಿ ಫ್ರೆಂಡ್ಸ್, ಈ ಬಂಡೆಕಲ್ಲು ಹೇಗೆ ನಿಂತಿದೆ ನೋಡಿ. ಯಾವ ಸಪೋರ್ಟ್ ಇಲ್ಲ, ಅಂದರೆ ಕೆಳಗೆ ಬಿದ್ದರೆ ಯಾವ ಸಪೋರ್ಟ್ ಇಲ್ಲ. ಆ ಕಡೆ ಹೋದರೆ ಫುಲ್ ಗುಡ್ಡ. ಇಲ್ಲಿ ಬಂಡೆಕಲ್ಲು ನಿಂತದ್ದು ನೋಡಿ. ಅದರ ಇಡೆಯಿಂದ ಅಶ್ವತ್ಥ ಗಿಡ ಬಂದದ್ದು. ಅದರ ಇಡೆಯಿಂದ ಅಂದರೆ ಯಾರು ನೆಟ್ಟಿಲ್ಲ, ಯಾರು ಮಾಡಿಲ್ಲ. ಅಶ್ವತ್ಥ ಗಿಡ ನೋಡಿ ಅದರ ಇಡೆಯಿಂದ ಬಂದದ್ದು. ಏನು ಸಪೋರ್ಟ್ ಇಲ್ಲ, ಕೆಳಗೆ ಏನು ಸಪೋರ್ಟ್ ಇಲ್ಲ. ಇದನ್ನೇ ನಾನು ತೋರಿಸ್ತಿದ್ದೆ ನಿಮಗೆ ಬಂಡೆ ಹೇಗೆ ನಿಂತಿದೆ ನೋಡಿ ಫ್ರೆಂಡ್ಸ್. ಇದೆ ಅದು ಹಿಂದಿನ ಕಾಲದಲ್ಲೆಲ್ಲ ಹಸು ಕುಡಲಿಕ್ಕೆ ಯಾರು ಮನುಷ್ಯರು ಮಾಡಿದ ಅಥವಾ ಆಗಿದ್ದ. ಆದರೆ ಇಲ್ಲಿ ಬಂದು ಹಸು ಕುಡಿತಿತ್ತಂತೆ ನೀರು.
ಇವಾಗ ನಾವು ಅದಕ್ಕೆ ಕೋಲ್ ಹಾಕಿ ತೋರಿಸ್ತೀವಿ ಎಷ್ಟು ಆಳ ಉಂಟಂತ ನೋಡಿ. ಇದು ಮನುಷ್ಯರು ಮಾಡಿದ ಅಥವಾ ಆಗಿದ ಅಂತ ಗೊತ್ತಿಲ್ಲ, ನಮಗೆ ನ್ಯಾಚುರಲ್ ಆಗಿ ಆಗಿದ್ದ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಬಂದು ಹಸು ನೀರು ಕುಡಿತೈತಂತೆ ನೋಡಿ. ತುಂಬ ಆಳ ಇದೆ ಮಾತ್ರ. ಒಂದು ಇವನು ಮುಳುಗುವಷ್ಟು ಆಳ ಇದೆ ಅದರಲ್ಲಿ, ಅದಕ್ಕೆ ಗೊತ್ತಾಗಲ್ಲ ಅಷ್ಟು. ಸೊ ಫ್ರೆಂಡ್ಸ್, ನಾವಿವಾಗ ನೆಕ್ಸ್ಟ್ ಬಂಡೆಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಬಂಡೆ ನಿಮಗೆ ತೋರಿಸ್ತೀನಿ ನಾನು. ನೆಕ್ಸ್ಟ್ ಬಂಡೆ ಇದಕ್ಕಿಂತ ಎತ್ತರವಾದ ಬಂಡೆ, ಅದನ್ನು ತೋರಿಸ್ತೀನಿ ನಾನು. ಯಾಕೆಂದರೆ ಫಸ್ಟ್ ಬ್ಲಾಗ್ ಆದಷ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಮಗೆ ಇನ್ನು ಮುಂದೆ ಒಳ್ಳೆ ಬ್ಲಾಗ್ ಕೊಡ್ತೀವಿ, ದೂರ ಹೋಗಿ ಟ್ರಾವೆಲಿಂಗ್ ಬ್ಲಾಗ್. ಫ್ರೆಂಡ್ಸ್, ಈಗ ನಾನು ನೆಕ್ಸ್ಟ್ ಬಂಡೆಗೆ ಹೋಗ್ತಿದ್ದೀನಿ. ನೆಕ್ಸ್ಟ್ ಬಂಡೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಈ ಕಡೆಯಿಂದ ಆ ದಾರಿಯಿಂದ ಈ ದಾರಿಗೆ ಬಂದು ಆ ದಾರಿ. ಸೊ ಫ್ರೆಂಡ್ಸ್, ಇವಾಗ ನಾನು ಮೇಲೆ ಹೋಗ್ತಿದ್ದೀನಿ. ಇದೇ ದಾರಿಯಿಂದ ಹೋಗಬೇಕು. ಇದು ತುಂಬ ಜಾಡ್ತದೆ ಮಾತ್ರ ಬಂಡೆಕಲ್ಲು. ಅದರಿಂದ ನಾನು ವೀಡಿಯೋ ಮಾಡಲಿಕ್ಕೆ ಮತ್ತೊಮ್ಮೆ ನನ್ನ ತಮ್ಮನಿಗೆ ಕೊಡ್ತೀನಿ ವೀಡಿಯೋ ಮಾಡಲಿಕ್ಕೆ. ನಾನು ಹತ್ತಿ ಬರ್ತೀನಿ, ಯಾಕಂದರೆ ವೀಡಿಯೋ ಮಾಡಿ ಬರ್ತಿತ್ತು. ಸೊ ಫ್ರೆಂಡ್ಸ್ ನೋಡಿ, ಈ ಬಂಡೆ ತುಂಬ ಎತ್ತರ ಇದೆ ನೋಡಿ. ಅಲ್ಲೆಲ್ಲ ಕಾಣ್ತದಲ್ಲ, ಅದೆಲ್ಲ ನಮ್ಮ ಪ್ರಕೃತಿ ಸೌಂದರ್ಯ ಅಂತ ಹೇಳ್ತಾರೆ. ಅದೆಲ್ಲ ಫುಲ್ಲು, ಯಾಕಂದರೆ ಇಲ್ಲಿ ಬಂಡೆ ಮುಂಚೆ ಎಲ್ಲ ತುಂಬ ಕಾಡಿತ್ತು. ಇವಾಗ ಕಾಡೆಲ್ಲ ಹೋಗಿದೆ. ಕಾಡೆಲ್ಲ ತೋಟ ಎಲ್ಲ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಕಾಡಿತ್ತು. ನಾನು ಟೆಂತಲ್ಲಿ ಓದಲಿಕ್ಕೆ ಬರುವಾಗ ನಾವು ಫುಲ್ ಇದು ಕಾಡು. ಈ ಕಾಡಲ್ಲಿ ನಾವು ಕಾಡಿಂದ ಒಳಗೆ ಬಂದು ಇಲ್ಲಿಗೆ ಬಂಡೆಗೆ ಬರ್ತಿದ್ವಿ. ಸೊ ಇವಾಗ ಕಾಡೆಲ್ಲ ಹೋಗಿ ತೋಟ ಎಲ್ಲ ಮಾಡಿದ್ದಾರೆ. ಆದರೂ ನಾವು ಒಮ್ಮೆ ಹೋಗೋಣ ಈ ಬಂಡೆ ಮೇಲೆ ಹೋಗೋಣ. ಅಬ್ಬಾ, ಈ ಬಂಡೆ ಹತ್ತಿದ್ವಿ ಫ್ರೆಂಡ್ಸ್. ಇವಾಗ ಒಳ್ಳೆದಿದೆ ವ್ಯೂವ್ಸ್, ಅಂದರೆ ತುಂಬ ಮೇಲೆ ಹೋದರೆ ನಮ್ಮ ಮನೆಯ ಪಕ್ಕದಲ್ಲಿ ಇಂಥ ತುಂಬ ಚಂದದ ವ್ಯೂವ್ಸ್ ಎಲ್ಲೂ ಸಿಗೋಲ್ಲ ನಮಗೆ. ಯಾಕಂದರೆ ಇಲ್ಲಿಗೆ ನಾವು ಬರ್ತಾ ಇರ್ತೀವಿ ಸುಮ್ಮನೆ. ಮೊನ್ನೆ ಒಂದು ಬಂದು ಇಲ್ಲಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಸೊ ಹಾಗಾಗಿ ಚೆಂದ ಮಾಡ್ತಿದ್ದೀವಿ ಇವತ್ತು. ಹಬ್ಬ ಅಯ್ಯ ನೋಡಿ ಫ್ರೆಂಡ್ಸ್, ಮೇಲೆ ನಾನು ನಿಮ್ಗೆ ಕರೆಕ್ಟ್ ವ್ಯೂಸ್ ಎಲ್ಲ ತೋರಿಸ್ತೀನಿ. ಮೇಲೆ ನೋಡಿ, ಮೇಲೆ ಬಂದೆ ಚೆಂದ ಉಂಟು ನೋಡಿ ಇಲ್ಲಿಂದ. ನೋಡಿ ಫ್ರೆಂಡ್ಸ್, ನಾನು ಅಲ್ಲಿ ಡೌನಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿಂದ ಫುಲ್ಲು ಕಾಣ್ತುಂಟು. ಅದೊಂದು ನನ್ನ ಫ್ರೆಂಡ್ನ ಮನೆ, ಇಲ್ಲಿ ನನ್ನ ಮನೆ ಹತ್ರನೇ ಅದೊಂದು ನನ್ನ ಫ್ರೆಂಡ್ ಮನೆ. ಇಲ್ಲೆಲ್ಲ ನೋಡಿ, ಅಲ್ಲಿ ನಿಮಗೆ ಕಾಣ್ತುಂಟು. ಅಲ್ಲಿ ದೂರದಲ್ಲಿ ಒಂದು ಬಂಡೆ ಇದೆ, ಅಲ್ಲಿ ಈ ಕಡೆ ಒಂದು ಬಂಡೆ ಇದೆ. ಅದು ಆ ಕಡೆಯಿಂದ ಹೋಗ್ಲಿಕ್ಕೆ ಆಗ್ತದೆ. ನಾನು ಹಳೆಯ ಒಂದು ವ್ಲಾಗ್ ಮಾಡಿದ್ದೆ, ಅದರಲ್ಲಿ ನಾನು ಆ ಬಂಡೆಗೆ ನಾವು ಹೋಗಿದ್ವಿ ಎಲ್ಲ ಫ್ರೆಂಡ್ಸ್ ಎಲ್ಲ. ಅದೀಗ ವ್ಲಾಗಲ್ಲಿ ಎಲ್ಲಿಗೆ ಹೋಗಿದೆ ಅಂತ ಗೊತ್ತಿಲ್ಲ. ಹಳೇ ವ್ಲಾಗಲ್ಲಿ ಅಲ್ಲಿ ಹೋಗಿದ್ವಿ ನೋಡಿ. ನಾವೆಲ್ಲ ಇಲ್ಲಿಗೆ ಬಂದು ಕೂತ್ಕೊಳ್ತಿದ್ವಿ ಇದೇ ಮರದ ಕೆಳಗೆ. ಅಂದರೆ ಆವಾಗ ಬಿಸಿಲಿರುವಾಗ ನಾವು ಬಂದು ಕೂತ್ಕೊಳ್ತಿದ್ವಿ ನೋಡಿ ಫುಲ್. ನಾನು ಇವಾಗ ನಿಮಗೆ ಸುತ್ತ ನೋಡಿ ತೋರಿಸ್ತೀನಿ ಬಂಡೆಕಲ್ಲು. ಆ ಬಂಡೆ ಹತ್ರ ನಾವು ಇವಾಗ ಹೋಗಿ ಬಂದದ್ದು. ಆ ಬಂಡೆ ಹತ್ರ, ಕೆಳಗೆ ಬಂಡೆ ಹತ್ರ ನಾವು ಹೋಗಿ ಬಂದದ್ದು. ಸೊ ಏನಂದರೆ, ನಾನು ಇವಾಗ ಫಸ್ಟ್ ಬ್ಲಾಗ್ ಮಾಡ್ತಿದ್ದೀನಿ. ಅದೇ ಫಸ್ಟ್ ಬ್ಲಾಗ್ಗೆ ನನಗೆ ಸಪೋರ್ಟ್ ಮಾಡಿ. ನಾನು ಹೇಳ್ತಿದ್ದೀನಿ, ಪದೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಫಸ್ಟ್ ಬ್ಲಾಗಿಗೆ ಸಪೋರ್ಟ್ ಮಾಡಿ ಆದಷ್ಟು. ನನ್ನ ಚಾನಲ್ ಫ್ರೆಂಡ್ಸ್, ನಾವು ಅಂತೂ ಲಾಸ್ಟಿಗೆ ಒಂದು ವ್ಲಾಗನ್ನು ನಾನು ಮುಗಿಸಿದ್ದೀನಿ. ಅಂದರೆ ನಾವು ಇವಾಗ ಹೊರಡ್ತಿದ್ದೀವಿ. ನನ್ನ ಫ್ರೆಂಡ್ ಹಿಂದೆಯಿಂದ ಬರ್ತಿದ್ದಾರೆ, ನಮ್ಮದು ತಮ್ಮಂದಿರು ತಂಗಿಯೆಲ್ಲ ಹಿಂದೆಯಿಂದ ಬರ್ತಿದ್ದಾರೆ. ಸೊ ನಾವಿವಾಗ ನಮ್ಮ ಅಂಬಾರಿಯಲ್ಲಿ ಹೋಗ್ತಿದ್ದೀವಿ ನೋಡಿ. ನನ್ನ ಅಂಬಾರಿ ತೋರಿಸ್ತೀನಿ ನೋಡಿ. ನಮ್ಮದು ಅಂಬಾರಿ ಇವಾಗ 4 ಜನ ಬಂದಿದ್ದೀವಿ. ಈ ಗಾಡೀಲಿ 4 ಜನ ಬಂದಿದ್ದೀವಿ ಫ್ರೆಂಡ್ಸ್. ನಾವು ಇವತ್ತು ವ್ಲಾಗ್ ಮುಗಿಸಿ ಈಗ ಬೈಕಲ್ಲಿ ಹೋಗ್ತಿದ್ದೀವಿ. ಸೊ ಇನ್ನೊಂದು ವ್ಲಾಗಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಯ್. ಟಾಟಾ ಮಾಡಿರು.